ಹಾಯ್, KCET ಅಪ್ಲಿಕೇಶನ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ನನ್ನ ಯಾವ ರೀತಿ ಎಡಿಟ್ ಮಾಡಬೇಕು ಅಂತ ನಿಮ್ಮಲ್ಲಿ ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅಂದ್ರೆ ಈಗ ಕಾಸ್ಟ್ ರಿಲೇಟೆಡ್ ಎಡಿಟ್ ಮಾಡೋದಿತ್ತು, ಮಿಸ್ಟೇಕ್ ಆಗಿದೆ. ಹಾಗೆ ಪರ್ಟಿಕ್ಯುಲರ್ ಕೋಟಾ ರಿಲೇಟೆಡ್ ಕನ್ನಡ ಮೀಡಿಯಂ ಕೋಟ್ ಆಗಿರ್ಬೋದು, ರೂರಲ್ ಕೋಟ್ ಆಗಿರ್ಬೋದು, ಕ್ಲೇಮ್ ಮಾಡಿದೀವಿ ಆದರೂ ಕೂಡ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಕ್ಲೇಮ್ ಅಂತ ತೋರಿಸ್ತಾ ಇಲ್ಲ. ಅದಕ್ಕೋಸ್ಕರ ಈಗ ಅದನ್ನ ಯಾವ ರೀತಿ ಎಡಿಟ್ ಮಾಡೋದು ಅಂತ ಕೇಳ್ತಾ ಇದ್ರೆ ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ, ಈಗ ನೀವು ಆಲ್ರೆಡಿ ಕಾಸ್ಟ್ ರಿಲೇಟೆಡ್ RD ನಂಬರ್ನ ಎಂಟರ್ ಮಾಡಿದ್ರಿ, ಕರೆಕ್ಟ್ ಆಗಿದೆ ಅಂತ ತೋರಿಸಿತ್ತು, ವೆರಿಫೈಡ್ ಅಂತ ತೋರಿಸಿತ್ತು. ಬಟ್ ಅಪ್ಲಿಕೇಶನ್ ಹಾಕಾದ ನಂತರ ಇದು ಪರ್ಟಿಕ್ಯುಲರ್ ಕಾಸ್ಟ್ ಬದಲು ಅಂದ್ರೆ ಈಗ OBS ಆಗಿರ್ಬೋದು, SC ST ಬದಲು ಜನರಲ್ ಮೆರಿಟ್ ಅಂತ ತೋರಿಸ್ತಾ ಇದ್ರೆ ಅದಾಗೆ ಸರಿ ಆಗ್ಬಹುದು. ಮುಂದಿನ ಕೆಲವು ದಿನಗಳಲ್ಲಿ ಸರಿ ಆಗ್ಬಹುದು. ಅಕಸ್ಮಾತ್ ಆಗದಿದ್ರು ಕೂಡ ಎಡಿಟ್ ಮಾಡೋದಕ್ಕಾಗತ್ತೆ, ಹೇಗೆ ಅಂತ ಹೇಳ್ತೀನಿ. ಬಟ್ ಅದಾಗೆ ಸರಿ ಆಗಬಹುದು. ಇದೇ ರೀತಿ ಕನ್ನಡ ಮೀಡಿಯಂ ಕೋಟ್ ಆಗಿರ್ಬೋದು, ರೂರಲ್ ಕೋಟ್ ಆಗಿರ್ಬೋದು, ಪರ್ಟಿಕ್ಯುಲರ್ ರಿಸರ್ವೇಶನ್ ಆಗಿರ್ಬೋದು, ಯಾವುದೋ ಒಂದು ಅದು ನೀವು ಕ್ಲೇಮ್ ಮಾಡಿದ್ರೆ ಅಪ್ಲಿಕೇಶನ್ ಅಲ್ಲಿ ಸೂಕ್ತವಾದ ಆಪ್ಷನ್ ಸೆಲೆಕ್ಟ್ ಮಾಡಿದಿರಾ, ಆದ್ರೂ ಕೂಡ ಈಗ ಆ ಒಂದು ಪರ್ಟಿಕ್ಯುಲರ್ ಕ್ಲೇಮ್ ಅನ್ನು ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅದಾಗೆ ಸರಿ ಆಗಬಹುದು ಮುಂದಿನ ಒಂದು 2 to 3 ಡೇಸ್ ಅಲ್ಲಿ. ಅಕಸ್ಮಾತ್ ಆಗದೆ ಇದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದರ ಪ್ರಿಂಟ್ಔಟ್ ಇರುತ್ತೆ ನಿಮ್ಮ ಹತ್ರ, ಅದರ ಕ್ಲೇಮ್ ಸರ್ಟಿಫಿಕೇಟ್ ಅದರ ಪ್ರಿಂಟ್ಔಟ್ ಅನ್ನು ತೆಗೆದುಕೊಂಡಿರ್ತೀರಾ. ಅದನ್ನ ಹಾಗೆ ಈಗ ಪರ್ಟಿಕ್ಯುಲರ್ ಕೋಟಾ ಅಂತ ತಿಳ್ಕೊಳ್ಳೋಣ, ಅದು ನಿಮಗೆ ಅಪ್ಲೈ ಆಗುತ್ತೆ. ಅದಕ್ಕಂತಹ ಡಾಕ್ಯುಮೆಂಟ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ಹಾಗೆ ಅದರ ಜೆರಾಕ್ಸ್ ಕಾಪಿ ಅದನ್ನ ತೆಗೆದುಕೊಂಡು ನೀವು ಯಾವ ಕಾಲೇಜ್ ಸೆಕೆಂಡ್ PUC ಸ್ಟಡಿ ಮಾಡ್ತಾ ಇದ್ದೀರಾ ಆ ಕಾಲೇಜಿಗೆ ಹೋಗಿ. ಓಕೆನಾ. ಈಗ ಈ ವರ್ಷ KEದವರು ಎಲ್ಲ ಕಾಲೇಜರು ಕೂಡ ಈ ಲಾಗಿನ್ ಐಡಿನ ಕೊಟ್ಟಿದ್ದಾರೆ. ಅದ್ರ ಮೂಲಕ ವಿದ್ಯಾರ್ಥಿಗಳ ಮಿಸ್ಟೇಕ್ಸ್ ಏನಿದ್ರೆ ಅದನ್ನ ಎಡಿಟ್ ಮಾಡಿ ಸರಿ ಕೂಡ ಮಾಡಬಹುದು. ಅದಕ್ಕೋಸ್ಕರ ಈಗ ಯಾವುದೊಂದು ಕೋಟಾ ನೀವು ಕ್ಲೇಮ್ ಮಾಡಿದ್ರು ಕೂಡ ಅದು ಕ್ಲೇಮ್ ಆಗಿಲ್ಲ ಅಂತ ತೋರಿಸ್ತಾ ಇದ್ರೆ ಅದಕ್ಕಂತಹ ಒರಿಜಿನಲ್ ಡಾಕ್ಯುಮೆಂಟ್ಸ್, ಅಪ್ಲಿಕೇಶನ್ ಫಾರ್ಮ್, ಕ್ಲೇಮ್ ಸರ್ಟಿಫಿಕೇಟ್ ಈ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ನಿಮ್ಮ ಕಾಲೇಜ್ಗೆ ಹೋದ್ರೆ, ಅಂದ್ರೆ ಸೆಕೆಂಡ್ PUC ಸ್ಟಡಿ ಮಾಡ್ತಾರಲ್ವಾ ಆ ಕಾಲೇಜ್ಗೆ ಹೋದ್ರೆ ಅವರು ಎಡಿಟ್ ಮಾಡಿ ಸರಿ ಮಾಡ್ಕೊಡ್ತಾರೆ. ಸೊ ಸರಿ ಆಗುತ್ತೆ, ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಂತರ ಈಗ ಅಪ್ಲಿಕೇಶನ್ ಫಾರ್ಮ್ಗೆ ಇಂತಹದ್ದು ಲಾಸ್ಟ್ ಡೇಟ್ ಅಂತ ಏನು ತಿಳಿಸಿದ್ದಾರೆ. ಆ ಲಾಸ್ಟ್ ಡೇಟ್ ಮುಗಿದ ನಂತರ ಕೂಡ ವಿದ್ಯಾರ್ಥಿಗಳಿಗೆ ಕೂಡ ಎಡಿಟ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ. ನೀವು ಕೂಡ ಎಡಿಟ್ ಮಾಡ್ಬೋದು. ಆವಾಗಲೂ ಕೂಡ ಎಡಿಟ್ ಮಾಡಿ ಏನಾದ್ರು ಮಿಸ್ಟೇಕ್ ಇದ್ರೆ ಸರಿ ಮಾಡ್ಕೋಬಹುದು. ಬಟ್ ಅಟ್ ಎ ಪ್ರೆಸೆಂಟ್ ಏನು ಜೆರಾಕ್ಸ್ ಕಾಪಿ ಏನಿದೆ, ಒರಿಜಿನಲ್ ಡಾಕ್ಯುಮೆಂಟ್ಗಳ ಜೆರಾಕ್ಸ್ ಕಾಪಿ ಹಾಗೆ ಒರಿಜಿನಲ್ ಡಾಕ್ಯುಮೆಂಟ್ ಹಾಗೆ ಅಪ್ಲಿಕೇಶನ್ ಫಾರ್ಮ್ ಈ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ನೀವು ನಿಮ್ಮ ಕಾಲೇಜ್ಗೆ ತೆಗೆದುಕೊಂಡು ಹೋದ್ರೆ ಅವರು ಸರಿ ಮಾಡಿ ಕೊಡ್ತಾರೆ. ಓಕೆ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.